ಮನಸ್ಸಿಗೆ ತರಬೇತಿಯನ್ನು ಕೊಟ್ಟಾಗ ಏನಾಗ್ತಾ ಹೋಗುತ್ತೆ, ವಿಶೇಷತೆಯನ್ನು ಪಡೀತಾ ಹೋಗ್ತೀರಾ. ಮನಸ್ಸಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಲೆಯನ್ನೇ ಧ್ಯಾನ ಅಂತ ಕರೀತಕ್ಕಂಥದ್ದು. ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ನಾವು ಅನ್ಕೊಳ್ತೇವೆ ದೇಹಕ್ಕೆ ಏನೋ ಒಂದು ತೊಂದರೆ ಬಂತು ಅಂದ್ರೆ ಹೋಗಿ ಒಂದು ಮೆಡಿಷನ್ ಅನ್ನು ಕೊಡಿಸ್ಕೊಂಡ್ರೆ ಸಾಕು ಅಂತ. ಬರೀ ದೇಹಕ್ಕಲ್ಲ, ಮನಸ್ಸು ಅಂತಕ್ಕಂಥದ್ದು ಮೇನ್ ಸ್ವಿಚ್ ಇದ್ದಾಗೆ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇವೆ. ಉದಾಹರಣೆ, ಒಬ್ರು ಲೆಕ್ಚರರ್ ಕ್ಲಾಸನ್ನು ತಗೊಳ್ತಾ ಇದ್ದವ್ರು ಇದ್ದಕ್ಕಿದ್ದಾಗೆ ಅವರು ತಲೆ ಸುತ್ತು ಬಿದ್ದೋದ್ರು. ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಗಮನಿಸಿ. ಲೆಕ್ಚರರ್ ಕ್ಲಾಸನ್ನು ತಗೊಳ್ತಾ ಇದ್ದರೆ ಇದ್ದಕ್ಕಿದ್ದಾಗೆ ಅವರು ತಲೆ ಸುತ್ತು ಬಿದ್ದೋದ್ರು. ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಎಲ್ಲ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಆದರೆ ಯಾವುದು ಬೆನಿಫಿಟ್ಸ್ ಆಗ್ತಾ ಇಲ್ಲ ಅವ್ರಿಗೆ. ಮತ್ತೆ ಹಾಗೆ ತಲೆ ಸುತ್ತು ಬಿದ್ದೋಗ್ತಾ ಇದ್ದಾರೆ, ಬಾಯಲ್ಲೆಲ್ಲ ನೊರೆ ಬರ್ತಾ ಇದೆ. ಏನು ರೆಸ್ಪಾಂಡ್, ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಬ್ಲಡ್, ಮೋಷನ್, ಯೂರಿನ್ ಎಲ್ಲ ಟೆಸ್ಟಿಂಗ್ ತೊಗೊಂಡೋದ್ರು. ಆದ್ರೂ ಯಾವುದು ಡಿಟೆಕ್ಟ್ ಆಗ್ತಾ ಇಲ್ಲ. ನಂತರ ಫುಲ್ ಬಾಡಿ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಬರ್ತಾ ಇದೆ, ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಅದು ಅವ್ರಿಗೆ ಏದುಸಿರು ಸ್ಟಾರ್ಟ್ ಆಯಿತು. ಹೋಗೋ ಬರೋ ಜೀವ ಅನ್ನೋ ಮಟ್ಟದಲ್ಲಿ ಬಿಟ್ಟು ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಬಲೈಸೇಷನ್, ಆಕ್ಸಿಜನ್ ಸಪೋರ್ಟನ್ನು ಕೊಟ್ಟರು. ನಂತರ ಡಾಕ್ಟರ್ ಹೇಳಿದ್ರು ಅವರು ತೀರ್ಕೊಳ್ಳೋ ಸಾಧ್ಯತೆ ಇದೆ, ದಯವಿಟ್ಟು ಕಾಲೇಜಿಗೆ ತಿಳಿಸ್ಬಿಡಿ. ಯಾಕೆಂದರೆ ಕಾಲೇಜ್ ಹುಡುಗರು ಅವರನ್ನು ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಅವ್ರು ಏನಾದರೂ ಹಾಸ್ಪಿಟ್ಲಲ್ಲಿ ಏನಾದ್ರು ತೀರ್ಕೊಂಡ್ರೆ ಸುಮ್ಮನೆ ಸ್ಟ್ರೈಕ್ ಎಲ್ಲ ಮಾಡ್ತಾರೆ, ಹುಡುಗರು ಮೊದಲೇ ತಿಳಿಸ್ಬಿಡಿ ಅಂತೇಳಿ ಮೊದಲೇ ತಿಳಿಸಿದ್ರು. ಒಬ್ರು ನರ್ಸ್ ಈಗ ಇಟ್ಕೊಂಡಿದ್ರು, ಇನ್ನೊಬ್ರು ನರ್ಸ್ ಈ ಕಡೆ ಇಟ್ಕೊಂಡಿದ್ರು. ಬಾಯಲ್ಲೆಲ್ಲ ನೊರೆ ಬರ್ತಾ ಇತ್ತು. ಈಗ ಮಾಡಿದ್ರೆ ಹೀಗೆ ನೋಡ್ತಾ ಇದ್ರು. ಎಲ್ಲ ಲೈನ ಕ್ಯೂನಲ್ಲಿ ಬರ್ತಾ ಇದ್ರು. ಒಬ್ಬೊಬ್ರಿಗೆ ಎಂಥ ಒಳ್ಳೆ ಲೆಕ್ಚರರ್, ಯಾರ್ದಾದ್ರೂ ತೊಂದರೆ ಅಂದರೆ ಸಾಕು ಅವ್ರ ಪ್ರಾಣನಾದ್ರೂ ಕೊಟ್ಟು ಕಾಪಾಡೋ ಮಟ್ಟದಲ್ಲಿ ಇದ್ದವ್ರು ಈ ರೀತಿ ಆಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಲೈನಾಗಿ ಬಂದ್ರು. ಆ ಲೈನ್ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಬಂದ, ಶಂಕರ ಅಂತ ಹೇಳಿ. ಆತ ಹೇಳ್ದ, ನಾನು ಅವ್ರ ಜೊತೆ ಪರ್ಸನಲ್ ಮಾತಾಡ್ಬೇಕು ಅಂತ. ನರ್ಸು ಬೈಲಿಕ್ಕೆ ಸ್ಟಾರ್ಟ್ ಮಾಡೋದು, ದಯವಿಟ್ಟು ಈಗಲೂ ಆಗಲೋ ಹೋಗೋದು, ಅವ್ರಿಗೆ ತೊಂದರೆ ಕೊಡಬೇಡಿ, ದಯವಿಟ್ಟು ಹೋಗಿದ್ದು. ಆತ ಕಾಲು ಇಟ್ಕೊಳಕ್ ಹೋದ. ಇಲ್ಲ ಸಿಸ್ಟರ್, ಅವ್ರ ಜೊತೆ ಮಾತಾಡಲೇಬೇಕು. ಇಲ್ಲ ರೀ, ಅವ್ರು ಅರ್ಧ ಕೋಮ ಸ್ಥಿತಿನಲ್ಲಿ ಇದ್ದಾಗಿದ್ದಾರೆ, ದಯವಿಟ್ಟು ತೊಂದರೆ ಕೊಡಬೇಡಿ. ಮತ್ತೆ ಈಗ ಡಾಕ್ಟರ್ಸ್ ರೌಂಡ್ಸ್ ಬರೋ ಟೈಮ್ ಆಯಿತು, ಇನ್ನೂ ಒಂದು 2 hours ಇದೆ. ಅವ್ರು ಬಂದ್ರು ಅಂದ್ರೆ ನಮಗೆ ತೊಂದರೆ ಆಗುತ್ತೆ, ದಯವಿಟ್ಟು ಇನ್ನು ಇಲ್ಲಿ ಇರಕ್ಕೆ ಹೋಗ್ಬೇಡಿ, ದಯವಿಟ್ಟು ಹೋಗಿ. ಇಲ್ಲ ಸಿಸ್ಟರ್, ಅವ್ರ ಜೊತೆ ಅರ್ಧ ಗಂಟೆ ಪ್ರಯತ್ನ ಪಡ್ತೇನೆ, ಇಲ್ಲಾಂದ್ರೆ ನಾನು ಹೋಗ್ಬಿಡ್ತೇನೆ. ಅದೇ ಗೋಗಾಡಿ ಅಂತಕ್ಕಂಥದ್ದನ್ನು ನೋಡೋಕ್ಕಾಗದೆ, ಆಯ್ತು ಮಾತಾಡಿ, ಅದೇನು ಮಾತಾಡ್ತೀರ, ಅರ್ಧ ಗಂಟೆ ಮಾತ್ರ ಟೈಮ್ ಕೊಡ್ತೇವೆ ಅಂತ ಹೇಳಿದ್ರು. ಆತ ಶಂಕರ ಅಂತಕ್ಕಂಥ ಲೆಕ್ಚರರ್ ಕಿವಿ ಹತ್ರ ಹೋಗಿ 10 ನಿಮಿಷ ಮಾತಾಡಿದ್ದು. ಶಂಕರ ಬಂದಿರ್ತಕ್ಕಂಥದ್ದು. ಶಂಕರ 1 ವಾರದಿಂದ ಟ್ರೀಟ್ಮೆಂಟ್ ನಡೆದಿದೆ, ಯಾವುದೇ ರೀತಿ ಫಲಕಾರಿಯಾಗಿಲ್ಲ. ಆದರೆ ಶಂಕರ ಅಂತ ವರ್ಡ್ಸ್ ಕೇಳಿದ ತಕ್ಷಣ ಬಾಡಿ ಎಲ್ಲ ಟೈಟ್ ಆದಂಗೆ ಆಯ್ತು. ಇಡೀ ಕಚ್ಚುತ್ತಾ ಇದ್ದಾರೆ, ರಕ್ತ ಬರ್ತಾ ಇದೆ. ಅಷ್ಟು ಕೋಪದಿಂದ ಆ ಕಡೆ ತಿರುಗಿದ್ರು. ಆತ ಏನೋ ಒತ್ತಾಯ ಪೂರ್ವಕವಾಗಿ ಹೇಳಲಿಕ್ಕೆ ಮುಂದಾದ. ಆತ ಯಾವಾಗ ಒತ್ತಾಯ ಪೂರ್ವಕವಾಗಿ ಹೇಳಲಿಕ್ಕೆ ಮುಂದಾದ, ಒಂದು ಅರ್ಧ ಗಂಟೆ ಆಯಿತು. ನೆಮ್ಮದೇ ಉಸಿರಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಟ್ಟೆ ಹಸಿತಾ ಇದೆ ಅಂದ್ರೆ ಒಂದು ರೀತಿ ಮ್ಯಾಜಿಕ್ ರೀತಿ ಅರ್ಧ ಗಂಟೆಯಲ್ಲೆಲ್ಲ ಸರಿ ಹೋದ್ರು. ಎದ್ದು ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಕ್ಕದವ್ರನ್ನ ಮಾತಾಡಿಸ್ತಾ ಇದ್ದಾರೆ, ಯಾವಾಗ ಬಂದ್ರಿ, ಏನಪ್ಪ ಅಂತಂದರೆ ಡಾಕ್ಟ್ರು ಮಾತಾಡಿಸ್ತಾರಲ್ಲ ಆ ರೀತಿ ನಾನು ಮಾತಾಡಿಸ್ತಾ ಇದ್ದಾರೆ. ನಂತರ ಡಾಕ್ಟರ್ಸ್ ರೌಂಡಿಗೆ ಬಂದರು. ಆ ಬೆಡ್ಡನ್ನು ನೋಡಿದ್ರು, ಕೇಳಿದ್ರು ನರ್ಸ್ನ, ಎಲ್ಲೇ ತಾಕಿದ್ರು ಪೇಷಂಟನ್ನು ಅಂದರು. ಸಾರ್ ಎತ್ತಾಕೋದಿಲ್ಲ, ನಾನು ಮಾತಾಡ್ತಾ ಇದ್ದಾರೆ ನೋಡಿ. ಸರ್ ಡಿಸ್ಚಾರ್ಜ್ ಮಾಡಿಬಿಡೋದ ಅಂದರು. ನರ್ಸ್ ಕೆಲಸ ಕಡಿಮೆ ಆಗುತ್ತೆ ಅಂದ್ಬಿಟ್ಟು, ಸರ್ ಡಿಸ್ಚಾರ್ಜ್ ಮಾಡಿಬಿಡೋದ ಅಂದರು. ಇಲ್ಲ ಬೇಡ, ಇವತ್ತು ಶುಕ್ರವಾರ ಇರಲಿ, ನಮ್ಮ ಶುಕ್ರವಾರ ಅಲ್ಲ, ಶುಕ್ರವಾರ ಇರಲಿ, ನಾಳೆ ಶನಿವಾರ ಎಲ್ಲ ರೀಡ್ ಮಾಡೋಣ. ಅವರೆಲ್ಲ ಹೇಗೆ ಫುಡ್ಡನ್ನು ತೊಗೊಳ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಾಳೆ ಡಿಸ್ಚಾರ್ಜ್ ಮಾಡೋಣ. ಶನಿವಾರ ಆಯಿತು. ಶನಿವಾರ ರಾತ್ರಿವರೆಗೂ ನೋಡಿದ್ರೆ ಯಾವುದೇ ರೀತಿ ತೊಂದರೆ ಕಾಣಲಿಲ್ಲ. ಶನಿವಾರ ರಾತ್ರಿ ಡಿಸ್ಚಾರ್ಜ್ ಆಯಿತು. ಭಾನುವಾರ ಮನೆಗೆ ಬಂದು ಭಾನುವಾರ ಸೆಲೆಬ್ರೇಟ್ ಮಾಡಿದ್ರು. ಜೋರಾಗೆಲ್ಲ ಸೆಲೆಬ್ರೇಟ್ ಮಾಡ್ತಿರಲ್ಲ ಆ ರೀತಿ ಭಾನುವಾರ ಸೆಲೆಬ್ರೇಟ್ ಮಾಡಿದ್ರು. ಸೋಮವಾರ ಕಾಲೇಜಿಗೆ ಬಂದರು. ಎಲ್ಲರಿಗೂ ಆಶ್ಚರ್ಯ. ಯಾಕೆಂದರೆ ಹುಡುಗರು ಮೊನ್ನೆ ತಾನೇ ಬೊಕ್ಕೆ ಕೊಟ್ಟು ಬಂದವ್ರೆ ಶುಕ್ರವಾರದಲ್ಲಿ. ಇವರು ನೋಡಿದ್ರೆ ಎಲ್ಲ ಬುಕ್ ಇಟ್ಕೊಂಡು ಕ್ಲಾಸಿಗೆ ಬಂದವ್ರೆ. ಒಬ್ರು ಕೇಳಿದ್ವಿ, ದೆವ್ವ ಬಂದ್ಬಿಟ್ಟೈತೆ ಅಂತ ಒಬ್ರು. ಇನ್ನೊಬ್ರು ಇಲ್ಲ ಕಣ, ಅಣ್ಣ ತಮ್ಮ ಯಾರೋ ಇರ್ಬೋದು, ಅವರು ಅದನ್ನೇ ಓದ್ತಾ ಇರ್ಬೋದು, ಇದಾಗಿ ಈ ರೀತಿ ಮಾತಾಡೋಕೆ ಸ್ಟಾರ್ಟ್ ಮಾಡಿ. ಏನಪ್ಪ ಅದು ಎಲ್ಲ ಕೇಳಿದ್ರು. ಸರ್ ನೀವೇನ ನಮ್ಮ ಲೆಕ್ಚರರು? ಹೌದಪ್ಪ, ನಾನೇ ನಿಮ್ಮ ಲೆಕ್ಚರರು. ಸರ್ ಇಷ್ಟು ಬೇಗ ನಾವೆಲ್ಲೋ ರಜಾ ಬಂದ್ಬಿಡುತ್ತೆ ಅಂದ್ಕೊಂಡು ಹೋಗ್ಬಿಡ್ತೀರಾ ಅಂದ್ಕೊಂಡಿದ್ದ. ಗೊತ್ತಿದೆ ಕಾಲೇಜ್ ಬಿಟ್ಟರೆ ಹೇಗೆ ಮಾತಾಡ್ತಾರೆ ಅಂತೀವಿ. ಸೊ ಈಗ ಹೋಗ್ಬಿಡ್ತೀರಾ ಅಂದ್ಕೊಂಡು ನೋಡಿದ್ರೆ ನೀವು ಕಾಲೇಜಿಗೆ ಬಂದ್ಬಿಟ್ಟಿದ್ದೀರಾ, ಹೇಗೆ? ಹೌದಪ್ಪ, ನಮ್ಮ ಫ್ರೆಂಡ್ ಒಬ್ಬರು 25 lakhs ಲೋನನ್ನು ತೊಗೊಂಡಿದ್ರು. ನಾನು ಅದಕ್ಕೆ ಸೂರಿಟಿಯನ್ನು ಕೊಟ್ಟಿದ್ದೆ. ನನಗೂ ಹೇಳಿದೆ, ಬ್ಯಾಂಕ್ ಮ್ಯಾನೇಜರ್ಗೂ ಹೇಳಿದೆ, ಆತ ಎಲ್ಲೋ ಹೋಗ್ಬಿಟ್ಟಿದ್ದ. ಹಾಗಾಗಿ ಬ್ಯಾಂಕ್ ಮ್ಯಾನೇಜರ್ ನನಗೆ ಫೋನ್ ಮಾಡಿ ಹೇಳಿದ್ರು, 2 ತಿಂಗಳಿಂದ ಅವ್ರು ಇನ್ಸ್ಟಾಲ್ಮೆಂಟನ್ನು ಕಟ್ಟಿಲ್ಲ, ಇನ್ನು ಮುಂದೆ ನಿಮ್ಮ ಸ್ಯಾಲ್ರಿಯಿಂದ ರಿಡಕ್ಟ್ ಆಗುತ್ತೆ. ಸೊ ನಿಮಗೆ 600 rupees ಬ್ಯಾಲೆನ್ಸ್ ಬರುತ್ತೆ ಅಂತ. ನನಗೆ ಬರೋದು 29,000 ರೂಪಾಯಿ ಸ್ಯಾಲ್ರಿ.
29,000 ರೂಪಾಯಿ ಇಲ್ಲ 600 ರೂಪಾಯಿ ನಾನು ಕೊಟ್ಟರೆ ನಾನು ಏನು ಮಾಡಿ ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದಂಗಾಯ್ತು. ನಮ್ಮ ಮನೆ ಬಾಡಿಗೆ ಇಷ್ಟು, ವೈಫ್ ಖರ್ಚಿಷ್ಟು, ಚಿಲ್ಡ್ರನ್ ಖರ್ಚಿಷ್ಟು, ಅದನ್ನೆಲ್ಲ ಏನು ಮಾಡೋದು ಗೊತ್ತಾಗಲಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಬಂದೆ. ಚಾಕ್ಪೀಸ್ ಹಿಡ್ದೆ ಹಿಂದೆ ಬಿದ್ದೋದೆ, ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರು. ಅಲ್ಲಿ ಚುಚ್ಚುತ್ತಾ ಇದ್ರು, ಸಾಯಿಸಿ ಅಂತ ಇದ್ದೆ. ಆ ವಾರದ ಕೊನೆಯಿಂದ ಶಂಕರ ಬಂದ, ಅವನೇ ದುಡ್ಡು ಎತ್ಕೊಂಡು ಹೋಗಿದ್ದು. ಯಾವಾಗ ಶಂಕರ ಅಂತ ಹೇಳ್ದ, ಹೊಡಿಬೇಕು ಅಂತ ಅನ್ನಿಸ್ತು. ನನ್ನ ಕೈನಲ್ಲಿ ಶಕ್ತಿ ಇರಲಿಲ್ಲ. ಆದರೂ ಅವರನ್ನ ಕೇಳಿದೆ. ಅವ್ರು ಹೇಳ್ತಕ್ಕಂಥ ನಾನು ಹಳ್ಳಿಗೆ ಹೋಗಿದ್ದೆ ಆಸ್ತಿನೆಲ್ಲ ಮಾರಲಿಕ್ಕೆ, ಮಾರಿದ್ದಾಯ್ತು. ಮತ್ತೆ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಕಟ್ಟದೆ ಅಂತ. ಅಪ್ಪ, ಯಾವಾಗ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಕಟ್ಟದೆಯಿಂದ ನನಗೆ ಸಮಾಧಾನ ಆಯಿತು. ನೋಡಿ, ಎಷ್ಟು ಮುಖ್ಯವಾದಂಥ ಅಂಶ. ಮನಸ್ಸು ಅಂತಕ್ಕಂಥದ್ದು ಮೇನ್ ಸ್ವಿಚ್ ಇದ್ದಾಗೆ. ಅತಿ ಕೋಪ ಆಗಲಿ, ಅತಿ ಭಯ ಆಗಲಿ, ಅತಿ ದುಃಖ ಆಗಲಿ, ಏನು ತೊಂದರೆ ಉಂಟಾದ್ರೂ ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತೆ. ನೋಡಿ, ಯಾಕಾದ್ರೂ ಕೋಪ ಬಂದಿದೆ ಅಂದರೆ ಭಾರಿ ಸ್ಲಮ್ಮಲ್ಲಿ ಜಗಳ ಆಡ್ತಾ ಇರ್ತಾರೆ, ನೋಡಿದ್ದೀರ ಅನ್ಸುತ್ತೆ. ಆ ರೀತಿ ನಾವು ಅಷ್ಟು ತೊಂದರೆ ಮಾಡ್ಕೊಳ್ತಾ ಇರ್ತಾರೆ. ಯಾರಿಗೋ ಭಯ ಆಗಿದೆ, ನಿಮಗೆ ಭಯ ಆಗುವಂಥ ವಿಚಾರವನ್ನ ಯಾರೋ ಹೇಳ್ತಾರೆ ಅನ್ಕೊಳ್ಳಿ, ಹೃದಯ ಬಡಿತ ಕಿವಿ ಕೇಳಿಸ್ತಾ ಇರುತ್ತೆ, ಅಷ್ಟು ಜೋರಾಗಿ ಬರ್ಕೊಳ್ತಾ ಇರುತ್ತೆ. ಯಾರಿಗೋ ದುಃಖ ಆಗುತ್ತೆ. ಈ ಮಗು ಅಳ್ತಾ ಇದೆ ನೋಡಿ, ಮಗು ಯಾವಾಗ ಅಳ್ತಾರೆ, ಮನಸ್ಸಿಗೆ ಯಾವಾಗ ದುಃಖ ಆಗುತ್ತೆ ಅದು ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತೆ. ಮನಸ್ಸಿಗೆ ಯಾವುದೇ ರೀತಿ ತೊಂದರೆ ಉಂಟಾದ್ರೂ ಉಸಿರಾಟಕ್ಕೆ ಮೊದಲು ಪರಿಣಾಮ ಬೀರುತ್ತೆ. ಉಸಿರಾಟಕ್ಕೆ ತೊಂದರೆ ಉಂಟಾಯ್ತು ಅಂದ್ರೆ ಹೃದಯಕ್ಕೆ ತೊಂದರೆ ಉಂಟಾಗುತ್ತೆ. ನಂತರ ಯಾವ ಅಂಗದಲ್ಲಿ ಯಾವ ರೀತಿ ತೊಂದರೆ ಬರುತ್ತೆ ಗೆಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಮನಸ್ಸನ್ನ ಸುರಕ್ಷಿತವಾದಂಥ ಜಾಗದಲ್ಲಿ ಇರಬೇಕು. ಚಿನ್ನ ಬೆಳ್ಳಿ ಎಲ್ಲ ತಗೊಂಡೋಗಿ ಬೀರನ್ನೆಲ್ಲ ಹಾಕಿ ಬೀಗ ಹಾಕಿ ಇಡ್ತಾ ಇರ್ತಾರೆ. ಚಿನ್ನ ಬೆಳ್ಳಿಗಿಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಮನಸ್ಸನ್ನ ಉತ್ತಮವಾದಂಥ ಒಂದು ಸೆಕ್ಯೂರಿಟಿ ಶೆಲ್ಟರ್ನಲ್ಲಿ ಇಡಬೇಕು. ಆ ರೀತಿ ಶೆಲ್ಟರ್ ಅಂದ್ರೆ ಧ್ಯಾನವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಯಾವಾಗ ಯಾವ ತೊಂದರೆ ಬರುತ್ತೆ ಹೇಳಲಿಕ್ಕಾಗುತ್ತೆ. ನಿಮಾನ್ಸ್ಗೆ ಹೋಗಿದ್ದು ಟ್ರೀಟ್ಮೆಂಟ್ಗಲ್ಲ, ಯಾವುದೋ ಒಂದು ಇನಾಗ್ರೇಷನ್ ಇತ್ತು, ಅಲ್ಲಿ ಹೋಗಿದ್ದು. ಅಲ್ಲಿ ಒಬ್ಬರು ನೋಡ್ದೋ, ಏನು ಸೆಲ್ಲರ್ ಹಾಕಿದ್ದಾರೆ, ಅಷ್ಟು ಚೆನ್ನಾಗಿದ್ದಾರೆ ನೋಡಿದ್ರೆ, ಹಾಯ್ ರಾಮು, ದಿಸ್ ಇಸ್ ಟೈಮ್ ಫಾರ್ ಗೋ ವಾಕಿಂಗ್, ಕಮ್ ಲೆಟ್ ಅಸ್ ಗೋ. ಅವ್ರನ್ನ ಕೇಳ್ದೆ, ಏನು ಸಾರ್ ಅವ್ರನ್ನ ಸೆಲ್ಲಲ್ಲಿ ಹಾಕಿದ್ದೀರಾ ಅಂತ ಕೇಳ್ದು. ಅವ್ರು ಹೇಳಿದ್ರು, ಸರ್ ಒಬ್ರು ಒಂದು ನಾಯಿಯನ್ನು ತಂದಿದ್ರು, ಅವರು 40,000 ರೂಪಾಯಿ ಕೊಟ್ಟ ನಾಯಿಯನ್ನು ತಂದಿದ್ರು. ಅವ್ರ ಮಗನ ಒಂದಿನ ಸ್ಕೂಲಿಗೆ ಕರ್ಕೊಂಡು ಹೋಗಿಲ್ಲ ಅವರು, ಆದ್ರೆ ನಾಯಿನ ಮಾತ್ರ ದಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಆ ರೀತಿ ಇದ್ದಿದ್ದು, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು. ಆಫೀಸ್ಗೆ ಹೋದ್ರು ಕರ್ಕೊಂಡೋಗಿ ವಾಚ್ಮೆನ್ಗೆ ಹೇಳಿ ಇದು ಮಾಡ್ತಾ ಇದ್ರು. ಬೆಳಿಗ್ಗೆ 5 ಗಂಟೆ ಟೈಮಲ್ಲಿ ಸ್ಯಾಂಡ್ ಲಾರಿ, ಮರಳು ಲಾರಿ ಅದ್ರ ಮೇಲೆ ಹತ್ಬಿಟ್ಟು ಅದು ತೀರ್ಕೊಂಡ್ಬಿಡ್ತು. ಅದನ್ನ ನೋಡಿದಂಥ ಆತ ಇವಾಗ್ಲೂ ಬಹಳಷ್ಟು ಬಾರಿ ಸೂಸೈಡ್ ಟ್ರೈ ಮಾಡಿದ್ದಾನೆ. ಇಲ್ಲಿ ಮತ್ತೆ ಸೂಸೈಡ್ ಟ್ರೈ ಮಾಡ್ತಾನಂತ ಅಲ್ಲಿ ಸೇಫಾಗಿ ಇಟ್ಟಿದ್ದೇವೆ ಅಂತ ಹೇಳಿ. ಯಾವ ಸಂದರ್ಭದಲ್ಲಿ ಯಾವ ಘಟನೆ ಪ್ಲೇಸ್ ತಗೊಳುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನಸ್ಸನ್ನ ಅದ್ರ ಹಿನ್ನೆಲೆಯನ್ನು ತಿಳ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಮನಸ್ಸಿಗಿರ್ಬೇಕು. ಆ ಮನಸ್ಸಿಗಿರ್ಲಿಕ್ಕೆ ತರಲಿಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಏಕೈಕ ಕಲೆ ಅಂದ್ರೆ ಧ್ಯಾನ. ಯೋಗವನ್ನ ಅಭ್ಯಾಸ ಮಾಡ್ಬೇಕು. ಅದರಲ್ಲಿ ಧ್ಯಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ನಾನು ಅಷ್ಟು ಕೋಟಿ ಆಸ್ತಿ ಮಾಡಿದ್ದೇನೆ, ಇಷ್ಟು ಕೋಟಿ ಆಸ್ತಿ ಮಾಡಿದ್ದೇನೆ. ಯಾವ ಕೋಟಿ ಆಸ್ತಿಯೂ ಸಹ ಮನುಷ್ಯನನ್ನು ರಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಜೈಲ್ಗೆ ಹೋದಾಗ ಅಲ್ಲಿ ಅವರನ್ನು ನೋಡಿ ಆಶ್ಚರ್ಯ ಆಯ್ತು. ಅವ್ರು ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ. ಅವ್ರ ಒಳಗನ್ನು ತೆಗೆದಾಗ ಅವರ ಇಂದ್ರಿಯಗಳು ಯಾವ ವಿಚಾರವನ್ನು ಸ್ವೀಕರಿಸಿರ್ತವೆ ಅದರಿಂದ ಅವ್ರು ಆ ರೀತಿ ಆಗಿರ್ತಾರೆ. ಅಂದ್ರೆ ಯೋಗದ ಅಭ್ಯಾಸಕ್ಕೆ ಮಕ್ಕಳನ್ನ ತಂದು ಬಿಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಯಾವಾಗಲೂ ಒಳ್ಳೆಯ ವಿಚಾರಗಳು, ಅವ್ರ ಇಂದ್ರಿಯಗಳು ಒಳ್ಳೆಯದನ್ನ ಕೇಳ್ತವೆ, ಒಳ್ಳೆ ಕಣ್ಣು ಒಳ್ಳೆ ದರ್ಶಿಸ್ತಾ ಇರ್ತವೆ. ಪ್ರತಿಯೊಂದು ಸಹ ವಿಶೇಷವಾಗಿರ್ತವೆ. ಅವರ ಇಂದ್ರಿಯಗಳಿಗೆ ಸದಾ ಕಾಲದಲ್ಲಿ ಒಳ್ಳೆಯ ವಿಚಾರಗಳನ್ನು ನೀಡ್ತಾ ಹೋಗ್ತಾ ಇರ್ತವೆ. ನಮ್ಮ ಇಂದ್ರಿಯಗಳು ಅಂತಕ್ಕಂಥದ್ದು ಒಂದು ರೀತಿ ಬೆಂಕಿ ಇದ್ದಾಗೆ. ಆ ಬೆಂಕಿ ಯಾವುದನ್ನು ಸುಡುತ್ತೆ ಅದರಿಂದ ತೊಂದರೆ ಉಂಟಾಗುತ್ತೆ, ಅದರಿಂದನೇ ನಮ್ಮ ಒಂದು ವಿಶೇಷತೆ ಆವೃತವಾಗ್ತಾ ಹೋಗ್ತಕ್ಕಂಥ. ಯೋಗದ ಹಾದಿಗೆ ಅವ್ರು ಬಂತು ಅಂದ್ರೆ ಅವ್ರು ಕೋಟಿ ಆಸ್ತಿ ಮಾಡಿರ್ತಕ್ಕಂಥದ್ದಕ್ಕೂ ಅದಕ್ಕೆ ಬೆಲೆ ಬರುತ್ತೆ. ಆ ವಿಶೇಷವಾದಂಥ ಅಂತ ಇಂದ್ರಿಯಗಳಿಗೆ ಉದಾಹರಣೆ, ನಾವು ಬೆಂಕಿಗೆ ಏನಾದ್ರು ಟೈರ್ ಹಾಕಿದ್ರೆ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ನಾವು ಗಂಧ ಹಾಕಿದ್ರೆ ವಿಶೇಷವಾದಂಥ ಒಂದು ಸುಗಂಧ ಹರಡ್ತಾ ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಇಂದ್ರಿಯಗಳಿಗೆ ಸದಾ ಕಾಲದಲ್ಲಿ ಒಳ್ಳೆಯ ವಿಚಾರಗಳನ್ನ ಯೋಗ ತಂದುಕೊಡ್ತಾ ಹೋಗುತ್ತೆ. ಹಾಗಾಗಿ ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಆ ಇಂದ್ರಿಯಗಳಿಗೂ ಸಹ ಒಳ್ಳೆಯ ವಿಚಾರಗಳನ್ನ ಕೊಡಿ. ಇರ್ತಕ್ಕಂಥ ಒಂದು ಹಂತವನ್ನ ವಿಶೇಷ ಹಂತದಲ್ಲಿ ಬಳಸ್ಕೊಳ್ತಾ ಹೋಗಿ. ಧ್ಯಾನವನ್ನ ಯಾವತ್ತು ಯೋಗ ಅಂತಕ್ಕಂಥದ್ದು ಮನುಷ್ಯನ ಕುಲಕೋಟಿಗೆ ಒಂದು ವಿಶಿಷ್ಟವಾಗಿ ಇರ್ತಕ್ಕಂಥ ಒಂದು ಪ್ರಯೋಜನವನ್ನ ತರ್ತಕ್ಕಂಥ ಕಲೆ ಈ ಧ್ಯಾನ.